ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಡೈಲಿ 9 ಗಂಟೆಗೆ ಎದ್ದೇಳ್ತಿದ್ದೋಳ್ನ ನಮ್ಮಮ್ಮ ಇವತ್ತು 6 ಗಂಟೆಗೆ ಎಬ್ಬಿಸೋಳು. ಏನಕ್ಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಫುಲ್ ನೋಡಿ. ಸೊ ತೋರಿಸ್ತೀನಿ. ಈಗ ಸದ್ಯಕ್ಕೆ ರೆಡಿ ಆಗಬೇಕು. ನೋಡಿ, ನಮ್ಮ ಮಮ್ಮಿ ಹಾಲು ಕಾಯಿಸ್ಕೊಟ್ಟಿದ್ದಾರೆ. ಇಲ್ಲೆಲ್ಲ ಹಾಲು ಕಾಯಿಸಿ ಇಟ್ಟಿದ್ದಾರೆ. ಕುಡಿದ್ಬಿಟ್ಟು ಸದ್ಯಕ್ಕೆ ರೆಡಿ ಆಗ್ತೀನಿ. ನಮ್ಮ ಮಮ್ಮಿನೂ ಎಲ್ಲ ರೆಡಿ ಆಗಿದ್ದಾರೆ. ಅರ್ಧ ನಾನು ಮಾತ್ರ ರೆಡಿ ಆಗಿಲ್ಲ. ಸೊ ಹಾಲು ಕುಡಿದ್ಬಿಟ್ಟು ರೆಡಿ ಆಗ್ತೀನಿ ಗೈಸ್ ಫೈನಲಿ ಗೆಟ್ ರೆಡಿ ಆಗಿದ್ದೀವಿ. ಸೊ ಈಗ ಹೊಡ್ತೀವಿ. ಎಲ್ಲಿಗೆ ಅಂತ ಹೇಳ್ಬಿಟ್ಟು ರೋಡಲ್ಲಿ ಹೋಗ್ತಾ ಹೇಳಲ್ಲ, ಯಾವ ಪ್ಲೇಸ್ ಅಂತ ಹೇಳ್ಬಿಟ್ಟು ತೋರಿಸ್ಕೊಂಡು ಹೋಗ್ತೀನಿ. ಬನ್ನಿ ಗೈಸ್, ಹೊರಟಿದ್ದೀವಿ. ನಮ್ಮ ಅಮ್ಮನ ಕೈಲಿ ಗಾಡಿ ಕೊಟ್ಟಿದ್ದೀನಿ ನೋಡಿ. ಏನು ಧೈರ್ಯವಾಗಿ ಕೊಟ್ಟಿದ್ದೀನಿ. ಓಡ್ಸೋಕೆ ಬರಲ್ಲ, ಏನಿಲ್ಲ, ಹೇಳ್ಕೊಳ್ಡು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ. ಗೈಸ್ ಏನು ಗೊತ್ತಾ, ರೋಡಲ್ಲಿ ನಾವು ನೆಟ್ಟಿಗೆ ಹೋಗ್ತಾ ಇದ್ರು, ಬರೋರು ನೆಟ್ಟಿಗೆ ಬರಲ್ಲ. ಸೊ ಅದಕ್ಕೋಸ್ಕರ ಭಯ ಸ್ವಲ್ಪ ಅಷ್ಟೇ. ಈಗ ನೆಕ್ಸ್ಟ್ ಹೋಗ್ತಾ ಇರೋದೇ ನಮ್ಮ ಎಲ್ಲ ಸುಳ್ಳು ಹೇಳ್ತಿದ್ದಾಳೆ. ನನಗೆ ಗಾಡಿ ಓಡ್ಸೋಕ್ಕೆ ಬರುತ್ತೆ ಅಂದರೆ ಜಾಸ್ತಿ ದಿವಸ ಆಯಿತು ಗಾಡಿ ಓಡಿಸಿ, ಅದಕ್ಕೋಸ್ಕರ ಹಂಗೆ ಹೇಳ್ತಿದ್ದಾಳೆ ನನ್ನ ಮಗಳು. ಸೊ ಗೈಸ್, ಈಗ ನೆಕ್ಸ್ಟು ನಾವೀಗ ಹೊರಟಿರೋದು ಅದು ಹೇಳಲ್ಲ, ಅದು ಹತ್ರ ಬಂದಮೇಲೆ ಹೇಳ್ತೀನಿ ಎಲ್ಲಿಗೆ ಅಂತ ಅಂದ್ಬಿಟ್ಟು. ಸೊ ಬನ್ನಿ, ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಬೆಳ್ಳಾವಿ ಸರ್ಕಲ್ ಬಿಟ್ಟು ಇನ್ನೂ ಒಳಗಡೆಗೆ ಹೋಗ್ತಾ ಇದ್ದೀವಿ. ಇನ್ನೂ 5 ಕಿಲೋಮೀಟರ್ಸ್ ಇದೆ ಒಳಗಡೆಗೆ. ಸೊ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ, ಮುಂದೆ ಏನೇನಾಗುತ್ತೆ ತೋರಿಸ್ತೀನಿ. ಗೈಸ್, ಫೈನಲಿ ಬಂದಿದ್ದೀವಿ. ಎಲ್ಲಿ ಅಂತ ಹೇಳ್ಬಿಟ್ಟು ಅಂದರೆ ನಮ್ಮ ಮಾಮ ಅವರ ಜಮೀನ್ ಹತ್ರ ಬಂದಿದ್ದೀವಿ. ಅವ್ರದ್ದು ಹೊಂಬಾಳೆ ಏನೋ ಹೊಡೆದಿದೆಯಂತೆ. ಸೊ ಅದಕ್ಕೋಸ್ಕರ ಬಂದ್ವಿ. ಫುಲ್ ಹ್ಯಾಪಿ ಆಗಿದ್ದೀವಿ. ಹೊಂಬಾಳೆ ಪೂಜೆ ಮಾಡ್ತಾ ಇದ್ದಾರೆ ತೋಟದಲ್ಲಿ. ಬಂದಿದ್ದೀವಿ, ತೋರಿಸ್ತೀನಿ ಬನ್ನಿ. ಫೈನಲಿ ತೋಟಕ್ಕೆಲ್ಲ ಬಂದ್ವಿ. ತೋಟಕ್ಕೆ ನಾವು ಬರೋ ಅಷ್ಟೊತ್ತಿಗೆಲ್ಲ ಅರ್ಧ ಪ್ರಿಪ್ರೇಷನ್ ಮಾಡಿದ್ರು. ಸೊ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೇ ಒಬ್ಬಿಟ್ಟು ತೊಟ್ಟಬೇಕು ಅಂತ ಹೇಳ್ಬಿಟ್ಟು ಮನೆಯಿಂದ ಎಲ್ಲ ಒಬ್ಬಿಟ್ಟು ತೊಟ್ಟಕ್ಕೆ ಎಲ್ಲ ಪ್ರೇ ಎಲ್ಲ ಎತ್ಕೊಂಬಂದಿದ್ರು. ಐಟಮ್ಸ್ ಎಲ್ಲ ಎತ್ಕೊಂಬಂದು ಅಲ್ಲೇ ಒಲೆ ಮುಂದೆ ಬೇಯಿಸೋದು ಎಷ್ಟು ಸಖತ್ತಾಗಿರುತ್ತಲ್ವ ಗೈಸ್. ಆದರೆ ತೋಟದಲ್ಲಿ ಮಾಡ್ಕೊಂಡು ತಿನ್ನೋ ಮಜಾನೇ ಬೇರೆ. ಸೊ ನಾವು ಹೋಗೋಷ್ಟೊತ್ತಿಗೆಲ್ಲ ರೆಡಿ ಮಾಡಿದ್ರು ಪೂಜೆಗೆಲ್ಲ. ಗೈಸ್, ಏನು ಗೊತ್ತಾ, ನಮ್ಮ ಮಾಮಂಗೆ ಸ್ವಲ್ಪ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಅಯ್ಯೋ, ಅಲ್ಲೆಲ್ಲ ಆಡ್ಕೊಂಡು ನಗ್ತಾ ಇದ್ರು ಗೈಸ್. ಅಲ್ಲೆಲ್ಲ ನಮ್ಮ ಮಾಮ ಪೂಜೆ ಮಾಡಬೇಕಾದ್ರೆ ಯಪ್ಪ ನಮಗಂತೂ ಸಿಕ್ಕಾಪಟ್ಟೆ ನಗು ಬಂತು. ಆದರೆ ನಮ್ಮ ಮಾಮಂಗೆ ಸಿಕ್ಕಾಪಟ್ಟೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಸ್ವಲ್ಪ. ಸೊ ಅದಕ್ಕೆ ಪೂಜೆ ಮಾಡಿದ್ಮಕ್ಕೆ ಮಾಡ್ತಾರೆ. ಸೊ ಫೈನಲಿ ಪೂಜೆ ಎಲ್ಲ ಚೆನ್ನಾಗಾಯಿತು ಗೈಸ್. ಅಂದರೆ ಎಲ್ಲ ಖುಷಿಯಾಗಿದ್ರು. 3 ವರ್ಷಕ್ಕೊಂದ್ಸತಿ ಹೊಂಬಾಳೆ ಹೊಡೆಯೋದು ಅಂದ್ಬಿಟ್ಟು ಖುಷಿಯಾಗಿದ್ದರು. ಸೊ ಅಲ್ಲೆಲ್ಲ ತೋಟ ನೋಡ್ಕೋತಾರಲ್ಲ, ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಎಲ್ಲರಿಗೂ ಕುಂಕುಮ ಕೊಟ್ಟರು, ಎಲ್ಲ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು. ನಾವು ನೆಕ್ಸ್ಟ್ ಹೋಗಿದ್ದೆ ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ನಾವಂದರೆ ಊಟ ಅಂತೂ ಭರ್ಜರಿಯಾಗಿ ಜಾಡ್ಸ್ಬಿಟ್ಟಿದ್ದೀವಿ ಗೈಸ್. ಏನೋ ಒಂದು ಅಲ್ಲಲ್ಲಿ 5 ಮೆಂಬರ್ಸ್ಗೆ ಊಟ ಇಡಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಊಟ ಎಲ್ಲ ಇಟ್ಟರು. ಎಲ್ಲ ಅಡುಗೆ ಎಲ್ಲ ಊಟ ಎಲ್ಲ ಮಾಡ್ಕೊಂಬಂದಿದ್ರು. ಸೊ ನಾವು ಅಲ್ಲೇ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡಿ ಸಖತ್ತಾಗಿತ್ತು ಗೈಸ್. ಊಟ ಎಲ್ಲ ಭರ್ಜರಿಯಾಗಿ ಬ್ಯಾಟಿಂಗ್ ಎಲ್ಲ ಮಾಡಿ ಸಖತ್ತಾಗಿತ್ತು ಗೈಸ್. ಊಟ ಮಾತ್ರ ಎಲ್ಲ ಮನೆಯಲ್ಲೆಲ್ಲ ಮಾಡ್ಕೊಂಬಂದಿದ್ರು. ಮಾವಿನ ಮರದ ಕೆಳಗಡೆ ಕೂತ್ಕೊಂಡು ಊಟ ಮಾಡೋ ಮಜಾನೇ ಬೇರೆ. ಅದು ತೋಟದಲ್ಲಿ ಊಟ ಮಾಡೋ ಮಜಾನೇ ಬೇರೆ. ನಂಗೆ ಹಂಗೂ ಎಷ್ಟೆಷ್ಟು ಡೌಟ್ ಬಂದಿದ್ದು ಗೊತ್ತಾ, ಬಾಯ್ಬಿಟ್ಟು ಹೇಳೋಕ್ಕಾಗ್ತಿಲ್ಲ. ಅವ್ರಿಗೂ ಮುಂದೆ ಹೆಂಗೆ ಕುಡಿಸ್ಕೊಂಡವ್ರೆ. ಚಿಕ್ಕಜ್ಜಿಗೂ ಫೋನ್ ಮಾಡ್ಕೊಂಡು ಅದು ಹಂಗೆ ವಿಷಯ ಅವ್ರ ಹತ್ರ ಮಾತಾಡೋಲ್ಲ ಅನ್ನೋದು ನಂಗೆ ಡೌಟ್. ಯಾರ ಜೊತೆ
ಊಟ ಎಲ್ಲ ಮಾಡಾದ್ಮೇಲೆ ಎಲ್ಲ ಅಳತೆ ಹೊಡ್ಕೊಂಡು ಕೂತ್ಕೊಂಡು ನಮ್ಮ ಅತ್ತೆ ಪ್ರ್ಯಾಂಕ್ ಆಗಿರೋ ವಿಡಿಯೋನ ಎಲ್ಲರಿಗೂ ತೋರಿಸ್ಬಿಟ್ಟು ನಕ್ಕೊಂಡು ಕೂತಿದ್ವಿ ಗೈಸಲ್ಲೆಲ್ಲ. ಗೈಸ್ ನಾನು ಹೇಳಿದ್ನಲ್ಲ ಇವ್ರ ತೋಟದಲ್ಲೇ ಬಂದು ಒಂಬಾಳೆ ಹೊಡೆದಿತ್ತು ಅಂತ ಹೇಳ್ಬಿಟ್ಟು ಒಂಬಾಳೆ ಪೂಜೆ ಮಾಡಿದ್ವಿ. ಸೊ ನಮ್ಮ ಮಾಮೂಗೆ ತುಂಬ ಖುಷಿಯಾಗಿದೆ. ಎಲ್ಲರಿಗೂ ಊಟ ಹಾಕ್ಸಿ ಈಗ ಎಲ್ಲರೂ ಊಟ ಎಲ್ಲ ಮಾಡಿದ್ದಾರೆ. ಲಾಸ್ಟ್ ಫೈನಲ್ ಎಲ್ಲರೂ ಹೊರಡೋ ಸಮಯ ಸ್ವಲ್ಪ ಹೊತ್ತೆಲ್ಲ ಇದ್ದು ಹೊರಡ್ತೀವಿ ಗೈಸ್. ಏನು ಅನ್ಸುತ್ತೆ ಸುಮಾರಪ್ಪ ನನಗೆ ಒಂಬಾಳೆ ಹೊಡೆದಿತ್ತು. ಎಷ್ಟು ವರ್ಷ ಕಷ್ಟ? 3 ವರ್ಷ ಫೈನಲ್ ಆಗಿ 3 ಇಯರ್ಸ್ ಕಂಪ್ಲೀಟ್ ಆಗಿದೆ. 3 ಇಯರ್ಸ್ಗೆ ಒಂಬಾಳೆ ಹೊಡೆದಿದೆ. 3 ಇಯರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ ಈ ಅಕ್ಕ ಮಾತಾಡ್ತಾರಂತೆ. ಇವರು ನವೀನ ಅಕ್ಕ ಅಂತ ನಮ್ಮ ಅತ್ತೆಯವರ ತಂಗಿ. ಇವರು ಇಲ್ಲೆಲ್ಲರೂ ಕೂತಿದ್ದಾರೆ ನೋಡಿ, ಎಲ್ಲ ಕೂತ್ಕೊಂಡು ಇನ್ನು ಊಟ ಮಾಡ್ತಾ ಇದ್ದಾರೆ. ಕಾಣಿಸ್ತಾ ಇದಾರಲ್ಲ, ಇಲ್ಲಿ ಬಂದ್ರು ನಮ್ಮ ಮಾಮ ನೋಡಿ. ಯಾರು ನಿಮ್ಮಿಬ್ರು ಬೋಂಡಲ್ಲ? ಈಗ ಕಾಯಲ್ ಬಿಡ್ರೆ ಕಾಯಲ್ ತಂದಿಲ್ಲ. ಗೈಸ್ ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೋಬೇಕಾದ್ರೆ ಓಲ್ಡ್ ಮೆಮೊರೀಸ್ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ನಮ್ಮ ಅತ್ತೆಯವ್ರು ಮತ್ತು ಅವ್ರ ತಂಗಿ ಬೋಂಡಕ್ಕೋಸ್ಕರ ಕಿತ್ತಾಡಿದ್ರಂತೆ. ಸೊ ಆ ಸ್ಟೋರಿ ಎಲ್ಲ ಹೇಳ್ತಾ ಇದ್ದಾರೆ ಈಗ. ಗೈಸ್ ಫೈನಲಿ ಮುಗಿಸ್ಕೊಂಡು ಸೀದಾ ಈಗ ಹೊರಟಿದ್ದೀವಿ. ಸೀದಾ ನಮ್ಮ ಅತ್ತೆಯವ್ರು ಇದ್ರಲ್ಲ ಅವ್ರ ತವ್ರ ಮನೆಗೆ ಹೋಗ್ತೀವಿ. ನಮ್ಮ ದೊಡ್ಡಪ್ಪವ್ರ ಮನೆಗೆ, ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಬುಗುನಹಳ್ಳಿಲಿ ಫೈನಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ತುಂಬ ಹ್ಯಾಪಿಯಾಗಿತ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂಬಾಳೆ ಹೊಡೆದಿದ್ದಕ್ಕೆ ಮೊದಲನೇ ವರ್ಷಕ್ಕೆ 3 ವರ್ಷಕ್ಕೆ ಮೊದಲನೇ ಸತಿ ಬಿಟ್ಟಿದೆ. 3ನೇ ವರ್ಷದಲ್ಲಿ 3 ವರ್ಷಕ್ಕೆ ಬಿಟ್ಟಿದೆ. ಸೊ ಫುಲ್ ಹ್ಯಾಪಿ ಗೈಸ್. ಅಲ್ಲಿ ನಮ್ಮ ದೊಡ್ಡಪ್ಪವ್ರ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ತೋರಿಸಿ ನಮ್ಮ ದೊಡ್ಡಪ್ಪವ್ರ ಮನೆ ಎಲ್ಲ ಹೆಂಗಿದೆ ಅಂತ. ದೊಡ್ಡಪ್ಪವ್ರ ಮನೆಗೆ ಅಂತ ಹೇಳ್ಬಿಟ್ಟು ಹೋದರೆ ಅಲ್ಲಿ ಹೋಲಿ ಆಡೋಕ್ಕೆಲ್ಲ ಶುರು ಮಾಡ್ಕೊಂಡೇ ಬಿಟ್ರು. ಟೋಟಲ್ ನಾನೆಲ್ಲ ಇಟ್ಕೊಂಬಿಟ್ಟು ಎಲ್ಲ ನನಗೆಲ್ಲ ಹೋಲಿಲ್ಲ ಮೆತ್ತಾಕ್ಬಿಟ್ರು ಗೈಸ್. ಅಲ್ಲೋಗಿ ಹೋಲೆಲ್ಲ ಆಡಿದ್ವಿ ಎಲ್ಲರೂ ಸೇರಿಕೊಂಡು. ಗೈಸ್ ಟೋಟಲಿ ಹೋಲಿ ಎಲ್ಲ ಆಡಿ ಎಲ್ಲ ನಾವು ಫ್ರೆಶ್ ಅಪ್ ಆಗಿ ಬಂದ್ವಿ. ನಾವು ಬರೋ ಅಷ್ಟೊತ್ತಿಗೆ ಎಲ್ಲ ಬಿರಿಯಾನಿ ಎಲ್ಲ ರೆಡಿ ಮಾಡಿಕ್ಕಿದ್ದಾರೆ. ಬಿರಿಯಾನಿ ಎಲ್ಲ ತಿನ್ನೋದು. ಫೈನಲಿ ಎಲ್ಲ ಬಿರಿಯಾನಿ ಎಲ್ಲ ರೆಡಿ ಮಾಡಿದ್ದಾರೆ. ಈಗ ಬಿರಿಯಾನಿ ಎಲ್ಲ ರೆಡಿ ಆಗಿದೆ. ಎಲ್ಲ ಆದರೆ ಆಗುತ್ತೆ. ಡೈರೆಕ್ಟ್ ನಮ್ಮ ದೊಡ್ಡಮ್ಮವ್ರ ಮನೆಗೆ ಬಂದಿದ್ದೀವಿ. ಅಲ್ಲಿಂದ ಎಲ್ಲ ಹೋಲಿ ಎಲ್ಲ ಆಡಿ ಎಂಜಾಯ್ ಎಲ್ಲ ಮಾಡಿ ಫುಲ್ಲು ಎಂಜಾಯ್ ಗೈಸ್. ಎಲ್ಲ ಫುಲ್ ಎಂಜಾಯ್ ಮಾಡಿ ಎಲ್ಲ ಆಗಿದೆ. ಎಲ್ಲ ಒಳಗಡೆ ಕೂತ್ಕೊಬಿಟ್ಟಿದ್ದಾರೆ. ಎಲ್ಲ ಫ್ರೆಶ್ ಅಪ್ ಆಗಿ ಅವತ್ತು ನಮ್ಮ ಸಿಸ್ಟರ್ ಬರ್ತ್ಡೇ ಇತ್ತು. ಸೊ ಎಲ್ಲ ಸೆಲೆಬ್ರೇಷನ್ ಮಾಡಿದ್ವಿ. ನೆಕ್ಸ್ಟ್ ಹೋಗಿದ್ದೆ ಊಟಕ್ಕೆ. ಇವರು 5 ಜನ ಇದ್ದಾರೆ. ಮೊದಲೇ ಬಕಾಸುರಿಗಳು ಗೈಸ್. ಇವರಂತೂ ಮೊದಲೇ ಬಕಾಸುರುಗಳು. ಅವ್ರನ್ನೇ ನೋಡು ಊರಿಗೆ ಮುಂಚೆ ಊಟಕ್ಕೆ ಕೂತವ್ರೆ ಎಲ್ಲಾರು. ಸೊ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.